ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜೈ ಶಿವಾಲಿ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ನಾನಿವತ್ತು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸಾತೇನಹಳ್ಳಿ ಗ್ರಾಮದ ಶ್ರೀ ನಡೆದಾಡುವ ದೇವರು ಶ್ರೀ ಮುಕಪ್ಪ ಮಹಾಸ್ವಾಮಿಗಳ ಮಠದಲ್ಲಿದ್ದೀನಿ. ಯಾಕಪ್ಪ ಅಂತ ಹೇಳಿದರೆ, ಇವತ್ತು ಕಿರಿಯ ಮುಕಪ್ಪ ಮಹಾಸ್ವಾಮಿಗಳ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮುಕಪ್ಪ ಮಹಾಸ್ವಾಮಿಗಳು ಎಲ್ಲಿ ಜನಿಸಿದ್ರು, ಹಾಗೆ ಈ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಿರೇಕೆರೂರು ತಾಲೂಕು ಲಿಂಗಾಪುರ ಗ್ರಾಮದ ಶ್ರೀಮತಿ ಹನುಮವ್ವ ಪಕ್ಕೀರಪ್ಪ ಅರಳಿಕಟ್ಟಿಯವರ ಮನೆಯಲ್ಲಿ 2015 ಜನವರಿ 26ರಂದು ಒಂದು ಗೋವಿನ ಗರ್ಭದಲ್ಲಿ ಜನಿಸಿದಂಥ ಅಜ್ಜನವರು ಇಂದಿಗೆ 11 ವರ್ಷ ಆಗಿರೋದ್ರಿಂದ ಅವರ ಪ್ರತಿ ವರ್ಷದ ಪದ್ಧತಿಯಂತೆ 11 ವರ್ಷದ ಹಿರಿಯ ಮುಕಪ್ಪ ಸ್ವಾಮಿಗಳ ಒಂದು ಜನ್ಮದಿನದ ಆಚರಣೆಯನ್ನು ಗ್ರಾಮದ ವತಿಯಿಂದ ಆಚರಿಸ್ತಾ ಇದ್ದೀವಿ. ನಿಮ್ಮ ಹೆಸರು ಯಾಕೆ? ಫಕೀರಪ್ಪ. ಈಗ ಮುಕಪ್ಪಾಚಾರ್ಯ ಮನೆ ಹುಟ್ಟಿದ್ರೆ ಹೆಂಗೆ ಗೊತ್ತದ? ನಮಗೆ ನಾವು ವ್ಯಾಪಾರ ಮಾಡ್ತಿದ್ದೀವಿ ರೀ. ನಾವು ಎಣ್ಣೆಬೆನ್ನೂರೊಳಗೆ ತಂದಿದ್ದೆ ರೊವಾರ್ನ. ಅವಾಗ ನಮ್ಮ ಮನ್ಯಾಗ ಜನವರಿ 26ಕ್ಕೆ ಜನಿಸಿದ್ರು. ಒಂದು ದಿವಸ ಬಿಟ್ಟು ಮನೆ ಕೊಡಲಿಲ್ಲ, 2 ದಿವಸ ಬಿಟ್ಟು ಮನೆ ಕೊಡಲಿಲ್ಲ, 3 ದಿನ ಬಿಟ್ಟು ಮನೆ ಕೊಡಲಿಲ್ಲ. ನಾವು ಹಿರೇಕೆರೆ ದುರ್ಗಮ್ಮನ ಜಾತ್ರೆ ಮಾಡಕತ್ತಿದ್ವಿ. ಜಾತ್ರೆ ಆಡ್ಬಾರ್ದಾಗ ಅವ್ರನ್ನೇನು ದಾದ ಮಾಡಿದ್ರಲ್ಲ. ಆಮೇಲೆ ಜಾತ್ರೆ ಮುಗಿದ ಮೇಲೆ ಮತ್ತೆ ಈಗ ಯಾಕೆ ಕುಡಿಬಾರ್ದು ಅಂತ ಪ್ರಶ್ನೆ ಮಾಡಿದ್ವಿ. ಅಲ್ಲಿಂದ ಹಿಂಗೆ ಗುರುಳಾಪುರಕ್ಕೆ ಹೋದ್ವಿ. ಅಜ್ಜಾರು ಏನಾರ ಆಗಿರ್ಬೋದು ಅಂತ ಹೇಳಿದರು. ಗುರುಳಾಪುರಕ್ಕೆ ಹೋದ್ವಿ. ಅಲ್ಲಿಂದ ಬಂದು ಅವರು ಇಲ್ಲಿ ನಮ್ಮ ಅಜ್ಜಾರು ಅದರ ಸಾಧನಹಳ್ಳಿಗೆ ಹೋಗ್ರಿ ಅಂದರು. ಸಾಧನಹಳ್ಳಿಗೆ ಬಂದಿವಿ. ಸಾಧನಹಳ್ಳಿಗೆ ಬರೋದಿಗೆ ದೊಡ್ಡ ಅಜ್ಜಾರು ಇದಾಗಿದ್ವಿ ರೀ, ಹಾನಗಲ್ನಾಗ. ಅಲ್ಲಿಗೆ ಹೋದ್ವಿ. ಹೋಗತ್ತೆ ದೊಡ್ಡ ಅಜ್ಜಾರು ಬದುಕನ್ನ ಎದ್ದರ ಆಶೀರ್ವಾದ ಮಾಡಿದ್ರಿ ಹೋಗು ಅಂತ. ಆಮೇಲೆ ಇವರು ಮಠದಾಗ ಎಲ್ಲರೂ ಬಂದರು. ಬಂದೆಲ್ಲ ಚೆಕ್ ಮಾಡಿದರು, ನೋಡಿದರು. ಅಜ್ಜಾರು ಅಂತ ನಿಕ್ಕಿ ಮಾಡಿದರು. ಆಮೇಲೆ 9 ದಿನಕ್ಕೆ ಅದು ಮಠಕ್ಕೆ ಬಂದು ನಾವು ಕಳಿಸಿದ್ದೀವಿ. ಆಮೇಲೆ ಲಿಂಗದಾಣ ಮಾಡಿ ಲಿಂಗದಾಣ ಮಾಡಿ ಎಲ್ಲ ಜಳಕ ಮಾಡಿ ಲಿಂಗದಾಣ ಮಾಡಿದ ಮೇಲೆ ಮನೆ ಮುಟ್ಟಿದ್ವಿ. ಅವಾಗ ಹಾಲು ಕುಡಿಯಕತ್ತಿ. ಆಮೇಲೆ ಆಕಳನ್ನು ಇಲ್ಲೇ ತಂದು ಕಟ್ಟಿದ್ವಿ. ಆಕಳ ತಾಯಿ ಮಗನೂ ಇಲ್ಲೇ ತಂದು ಬಿಟ್ವಿ. ಒಂದು ತಿಂಗಳು 5-6 ತಿಂಗಳು ಬಿಟ್ಟಿದ್ದೀವಿ. ನೀವು ಮೊದಲಿಂದನೇ ಮಠದ ಬರ್ತೀರ? ಏನು ರೀ, ಮೊದಲಿಂದ ನೀವು ಮಠಕ್ಕೆ ಬರ್ತಿದ್ರೆ? ಇಲ್ರಿ, ಅಲ್ಲಿಂದ ಬರಕತ್ತೀವಿ. ಅಜ್ಜಾರು ಹುಟ್ಟಿದ ಮೇಲೆ ಬರಕತ್ತೀವಿ.